ಮೇ 7ರಂದು ನಡೆಯಲಿರುವ ಲೋಕಸಭಾ ಚುನಾವಣೆಗೆ ಪ್ರತಿಯೊಬ್ಬ ಮತದಾರರು ತಮ್ಮ ಮತದಾನ ಹಾಕುವ ಮೂಲಕ ಸಂವಿಧಾನವನ್ನು ರಕ್ಷಣೆ ಮಾಡಲು ಕೈಜೋಡಿಸಬೇಕೆಂದು ಪೀಪಲ್ಸ್ ಲಾಯರ್ಸ್ ಗಿಲ್ಡ್ ರಾಜ್ಯ ಸಂಚಾಲಕ ಅನೀಶ್ ಪಾಷಾ ಕರೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಿರಂತರವಾಗಿ ಶೋಷಿತ ಜನರ ತುಳಿತಕ್ಕೊಳಗಾದ ಮತ್ತು ಧ್ವನಿ ಇಲ್ಲದಂತಹ ಸಮುದಾಯಗಳ ಪರವಾಗಿ ಪೀಪಲ್ಸ್ ಲಾಯರ್ಸ್ ಗಿಲ್ಡ್ ಹೋರಾಟ ಮಾಡುತ್ತಾ ಬಂದಿದೆ. ಈ ಚುನಾವಣೆ ದೇಶದ ಭದ್ರತೆ, ಅಖಂಡತೆ, ಸಾರ್ವಭೌಮತ್ವಕ್ಕಾಗಿ, ಪ್ರಜಾಪ್ರಭುತ್ವದ ಉಳಿವಿಗಾಗಿ, ಸಂವಿಧಾನದ ರಕ್ಷಣೆಗಾಗಿ ನಡೆಯುತ್ತಿರುವ ಚುನಾವಣೆ ಎಂದ ಅವರು, ಭಾರತವು ಜಾತ್ಯತೀತ ರಾಷ್ಟ್ರ. ಇಲ್ಲಿ ಎಲ್ಲ ಧರ್ಮದವರಿಗೆ, ಎಲ್ಲ ವರ್ಗದ ಜನರಿಗೂ ಬದುಕುವ ಸಮಾನ ಹಕ್ಕುಗಳಿವೆ ಎಂದ ಅವರು, ಎಲ್ಲರೂ ಮೇ 7ರಂದು ನಡೆಯುವ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಮತದಾನ ಮಾಡುವಂತೆ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಬಿಟಿ ವಿಶ್ವನಾಥ್, ರಂಗನಾಥ ಸ್ವಾಮಿ, ಜಯಕುಮಾರ್, ಅಬ್ದುಲ್ ಸಮದ್, ಪರೀಕ್ಷಿತ್, ಮುಸ್ತಫಾ, ಅಂಜಿನಪ್ಪ, ಕೆ ಅನೀಫ್ ಸಾಬ್ ಇತರರು ಇದ್ದರು. ಈಗ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿಕೊಂಡು ಒಂದು ಸ್ಲೋಗನ್ ಅಡಿಯಲ್ಲಿ ಬಹಳ 140 ಕೋಟಿ ಜನಸಂಖ್ಯೆಗೆ ಅವರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅವರು ಹಿರಿಯರು, ನಮ್ಮ ಪ್ರಧಾನಿಗಳು, ಅವರ ಬಗ್ಗೆ ಎಲ್ರಿಗೂ ಅಪಾರವಾದ ಗೌರವ ಇದೆ. ಅವರು ಸಂವಿಧಾನದ ಏನು ಪೀಠಿಕೆ ಏನಿದೆ, ವಿ ದಿ ಪೀಪಲ್ ಆಫ್ ಇಂಡಿಯಾ, ಭಾರತೀಯರಾದ ನಾವು ಅಂತ ಹೇಳಿದ ಮೇಲೆ ಎಲ್ಲರನ್ನ ಒಟ್ಟಿಗೆ ತಗೊಂಡು ಹೋಗುವ ನಿಟ್ಟಿನಲ್ಲಿ ಅವರು ಆ ಸ್ಥಾನದಲ್ಲಿದ್ದವರು, ಮನೆಯ ಹಿರಿಯ ವ್ಯಕ್ತಿ. ಅವರು ಇತ್ತೀಚೆಗೆ ಕೆಲವು ಭಾಷಣಗಳನ್ನು ಮಾಡಿದ್ದು ನೋಡಿದರೆ ಒಂದು ರೀತಿಯ ಆಕ್ರೋಶ, ಒಂದು ಸಮುದಾಯದ ವಿರುದ್ಧ ಆಕ್ರೋಶವನ್ನು ಎತ್ತಿ ತೋರಿಸುವಂಥ ಮಾತುಗಳು, ಇದು ಇಡೀ ಒಂದು ಸಮುದಾಯಕ್ಕೆ ನೋವನ್ನು ಉಂಟು ಮಾಡಿರುವಂಥದ್ದನ್ನು ನಾವು ನೋಡಿದ್ದೀವಿ. ಇದು ಆಗಬಾರ್ದು. ನಾನು ಮತ್ತೊಂದು ವಿಚಾರ ಹೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ಎಲೆಕ್ಷನ್ ಕಮಿಷನ್ ಇದು ಆ್ಯಕ್ಚುಲಿ ಹೇಳಬೇಕಂತ ಹೇಳಿದರೆ ಯಾರು ಮಾತಾಡ್ತಾರೋ ಅವ್ರ ವಿರುದ್ಧ ಕ್ರಮ ತಗೊಳ್ಬೇಕು. ಅದು ಬಿಟ್ಟು ಒಂದು ಪಕ್ಷದಕ್ಕೆ ನೋಟಿಸ್ ಕೊಡ್ತಾರೆ. ಇದು ನೋಡಿದರೆ ಅವ್ರಿಗೆಲ್ಲೋ ಒಂದು ಕಡೆ ಎಲೆಕ್ಷನ್ ಕಮಿಷನ್ ಕೂಡ ಭಯಭೀತ ಆಗಿದೆಯಾ ಅಂತ ನಮಗೆ ಅನ್ನಿಸ್ತಾ ಇತ್ತು. ಇದು ಆಗಬಾರ್ದು. ಮತ್ತು ನೆಕ್ಸ್ಟ್ ಇನ್ನೊಂದು, ಎಲೆಕ್ಟ್ರಲ್ ಬಾಂಡ್ನಂತಹ ಒಂದು ದೊಡ್ಡ ಭ್ರಷ್ಟಾಚಾರ ನಾವು ನೋಡಿದ್ವಿ. ಇಡೀ ಪ್ರಪಂಚದಲ್ಲಿ ಇದು ಬಹಳ ವಿಶ್ವದ ಅತಿ ದೊಡ್ಡ ಭ್ರಷ್ಟಾಚಾರ ಆಗಿರುವಂಥ ಒಂದು ಹಗರಣ ಅಂತ ಹೇಳಿ ಬಿಂಬಿತ ಆಯಿತು. ಅದು ಸುಪ್ರೀಂ ಕೋರ್ಟ್ ಕೂಡ ಅದನ್ನು ಬಹಳ ಖಾರವಾಗಿ ಉತ್ತರವನ್ನು ಕೊಡ್ತು. ಇಷ್ಟು ಕೊಟ್ಟು ಆದರೂ ಕೂಡ ಈ ವಿಚಾರಗಳ ಬಗ್ಗೆ ಅದು ತಪ್ಪು, ಹೌದು ಅದು ನಮ್ಮಿಂದ ತಪ್ಪಾಗಿದೆ ಅಂಥೇಳಿ ಯಾರೂ ಅದನ್ನು ಒಪ್ಕೊಳ್ಳೋಕ್ಕೂ ತಯಾರಿಲ್ಲ. ಅದನ್ನು ಇಡೀ ಭಾರತ ದೇಶದ ಜನತೆ ವಿರೋಧ ಅಷ್ಟು ದೊಡ್ಡ ಮಟ್ಟಿಗೆ ಆಗಲೂ ಇಲ್ಲ. ಆ್ಯಕ್ಚುಲಿ ಹೇಳಬೇಕಂತ ಹೇಳಿದರೆ ನಾವು ಭ್ರಷ್ಟಾಚಾರವನ್ನು ತೀವ್ರವಾಗಿ ಖಂಡನೆ ಮಾಡಬೇಕಾಗಿದೆ ಈಗಿನ ಸಂದರ್ಭದಲ್ಲಿ. ಮತ್ತು ನಾವು ನೋಡ್ತಾ ಇದ್ದೀವಿ, ಅರವಿಂದ್ ಕೇಜ್ರಿವಾಲ್ರಂತಹ ಒಬ್ಬ CM ಅನ್ನು ಯಾವುದೇ ಪ್ರೂಫ್ ಇಲ್ಲ, ಕೇವಲ ಒಂದು ಸ್ಟೇಟ್ಮೆಂಟ್ ಆಧಾರದ ಮೇಲೆ, ಯಾರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೋ ಅವನಿಂದ 50 ಕೋಟಿ ಎಲೆಕ್ಟ್ರಲ್ ಬಾಂಡನ್ನು ಖರೀದಿ ಮಾಡಿದಂಥ ವ್ಯಕ್ತಿಯ ಸ್ಟೇಟ್ಮೆಂಟ್ ಆಧಾರದಲ್ಲಿ ಅವರಿಗೆ ಅರೆಸ್ಟ್ ಮಾಡ್ತಾರೆ. ಆ ಹಿಂದೆ ಏನು ಅವನು ಸ್ಟೇಟ್ಮೆಂಟ್ ಕೊಟ್ಟಿದ್ದ ಆತ ಸುಮಾರು 6 ತಿಂಗಳ ಕಾಲ ಜೈಲಲ್ಲಿದ್ದು ಹೊರಗೆ ಬಂದಂಥ ವ್ಯಕ್ತಿ. ಇದು ನಾನು ನೋಡಿದರೆ ಏನು ಅನಿಸ್ತದೆ ಅಂತ ಹೇಳಿದರೆ, ಮೇಲ್ನೋಟಕ್ಕೆ ಕಂಡು ಬರ್ತದೆ ಈ ರೀತಿಯ ಒಂದು ರೀತಿಯ ಈ ತಪ್ಪುಗಳನ್ನು ಮುಚ್ಚಿ ಹಾಕಿ ಸುಳ್ಳು ಪ್ರಚಾರ ಮಾಡುವಂಥದ್ದು ಇದು ಆಗಬಾರ್ದು. ನಾವೆಲ್ಲ ನಮ್ಮ ದೇಶದ ಏಕತೆ ಮತ್ತು ಅಖಂಡತೆ ಮತ್ತು ನಮ್ಮ ಪ್ರೀತಿ ಬಾಂಧವ್ಯ ಏನು ಸರ್ವ ಜನಾಂಗದ ಶಾಂತಿಯ ತೋಟ, ನಮ್ಮ ಕುವೆಂಪುರವರು ಹೇಳಿದ ರೀತಿಯಲ್ಲಿ ನಾವು ಪ್ರೀತಿಯಿಂದ ಬದುಕುವಂಥ ರಾಷ್ಟ್ರದಲ್ಲಿ ಆಗಬಾರ್ದು. ಅವರು ಮೊನ್ನೆ ಕೊಟ್ಟಿರುವಂಥ ಹೇಳಿಕೆಯಿಂದ ನಿಜವಾಗ್ಲೂ ಇದು ನಮ್ಮ ದೇಶಕ್ಕೆ ಒಂದು ಬೇರೆ ದೇಶದವರು ಕೆಟ್ಟದಾಗಿ ನೋಡುವಂಥ ಹೇಳಿಕೆ ಇದು ಆಗಬಾರ್ದು.